ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಿಮ್ಮ ಸ್ಕಿನ್ ಮೇಲೆ ಕೂಡ ತುಂಬಾ ಈ ಥರ ಪಿಗ್ಮೆಂಟೇಷನ್ ಆಗಿದೆ ಹಾಗೂ ನೀವು ಕಾಸ್ಮೆಟಿಕ್ನ ಯೂಸ್ ಮಾಡೋ ನಿಮಗೆ ಇಷ್ಟವಿಲ್ಲದ್ರೆ ಖಂಡಿತವಾಗ್ಲೂ ಇವತ್ತಿನ ಈ ಒಂದು ನ್ಯಾಚುರಲ್ ರೆಮಿಡಿ ನೋಡ್ಕೊಳ್ಳಿ. ಇದನ್ನು ಜಸ್ಟ್ ಒಂದೇ ಬಾರಿ ಅಪ್ಲೈ ಮಾಡಿದ್ರೆ ನಿಮ್ಮ ಸ್ಕಿನ್ ಮೇಲೆ ಇರ್ತಕ್ಕಂಥ ಎಲ್ಲ ಟ್ಯಾನು, ಎಲ್ಲ ಡರ್ಟು ಎಲ್ಲವನ್ನು ಕ್ಲೀನ್ ಮಾಡ್ಕೊಳ್ಳೋವಂಥ ಶಕ್ತಿ ಈ ಒಂದು ರೆಮಿಡಿಯಲ್ಲಿ ಇರುತ್ತೆ. ಅದು ಆ ಒಂದು ರೆಮಿಡಿ ಯಾವ ರೀತಿಯಾಗಿ ಪ್ರಿಪೇರ್ ಮಾಡ್ಕೊಳ್ಳೋದು ಅಂತ ನೋಡ್ಕೊಳ್ಳೋಣ. ಸೊ ಅದ್ರಗೋಸ್ಕರ ನೋಡಿ ವೀಕ್ಷಕರೇ, ನಾನಿಲ್ಲಿ ತೊಗೊಂಡಿರೋ ಅಂಥದ್ದು ಬೆಲ್ಲ. ನಿಮ್ಮೆಲ್ಲರಿಗೆ ಗೊತ್ತಿದೆ ಬೆಲ್ಲ ನಮ್ಮ ದೇಹಕ್ಕೆ ಎಷ್ಟು ಒಳ್ಳೆಯದು, ಇದು ನಮ್ಮ ಸ್ಕಿನ್ಗೆ ಕೂಡ ಅಷ್ಟೇ ಒಳ್ಳೆಯದು. ಇದರಲ್ಲಿ ಒಂದು ಡಿಟಾಕ್ಸ್ ಅಂತ ಒಂದು ಹರ್ಬ್ ಇರುತ್ತೆ ವೀಕ್ಷಕರೇ. ಇದು ನಮ್ಮ ಸ್ಕಿನ್ ಮೇಲೆ ಇರ್ತಕ್ಕಂಥ ಓಪನ್ ಪೋರ್ಸ್ ಆಗಲಿ ಅಥವಾ ಡೆಡ್ ಸ್ಕಿನ್ ಆಗಲಿ ಅಥವಾ ಈ ಬ್ಲ್ಯಾಕ್ ಹೆಡ್ಸ್ ಆಗಲಿ ಎಲ್ಲವನ್ನು ರಿಮೂವ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ಆ ಒಂದು ನಮ್ಮ ಸ್ಕಿನ್ನಲ್ಲಿ ಇರ್ತಕ್ಕಂಥ ಡರ್ಟ್ನ ಕ್ಲೀನ್ ಮಾಡೋದಕ್ಕೆ ಇದು ಒಂದು ಬೆಸ್ಟ್ ರೆಮಿಡಿ ಅಂತ ಹೇಳ್ಬೋದು. ಸೊ ಅದ್ರಗೋಸ್ಕರ ನೋಡಿ ನಾನು ಇಲ್ಲಿ ಬೆಲ್ಲವನ್ನು ತೊಗೊಂಡು ಈ ರೀತಿಯಾಗಿ ತುರ್ಕೋತಾ ಇದ್ದೀನಿ. ನೀವು ಬೇಕಾದರೆ ಅದನ್ನು ಮ್ಯಾಶ್ ಕೂಡ ಮಾಡ್ಕೋಬಹುದು. ಇದರಲ್ಲಿ ಬಹಳಷ್ಟು ಆ್ಯಂಟಿ ಆಕ್ಸಿಡೆಂಟ್ ಇರೋದ್ರಿಂದ ಇದು ಸ್ಕಿನ್ ಸಲುವಾಗಿ ತುಂಬಾ ಒಳ್ಳೆಯ ಒಂದು ಕ್ಲೀನ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ ಅಂತ ಹೇಳ್ತೀನಿ ವೀಕ್ಷಕರೇ. ಸೊ ಇದನ್ನು ಬಳಸಿದ ನಂತರ ನಿಮ್ಮ ಸ್ಕಿನ್ ಮೇಲೆ ಒಂದು ಒಳ್ಳೆ ರೀತಿಯಾದ ಗ್ಲೋ ಬರುತ್ತೆ, ಒಂದು ಶೈನ್ ಬರುತ್ತೆ. ಪಾರ್ಲರ್ಗೆ ಹೋಗಿ ಸಾವಿರಾರು ಹಣವನ್ನು ಖರ್ಚು ಮಾಡ್ತೀವಿ, ಆದರೂ ಕೂಡ ಅದು ಟೆಂಪ್ರರಿ ಆಗಿ ಇರುತ್ತೆ. ಹಾಗೂ ಮತ್ತು ಕೆಮಿಕಲ್ ಕಾಸ್ಮೆಟಿಕ್ ಯೂಸ್ ಮಾಡೋದ್ರಿಂದ ಅದರಿಂದ ನಮ್ಮ ಸ್ಕಿನ್ ತುಂಬಾ ಹರ್ಟ್ ಆಗುತ್ತೆ ವೀಕ್ಷಕರೇ. ಸೆನ್ಸಿಟಿವ್ ಸ್ಕಿನ್ ಇದ್ದವರು ಅಂತೂ ತುಂಬಾ ಇದರಿಂದ ಒದ್ದಾಡ್ತಾರೆ. ಹಾಗಾಗಿ ಮನೆಯಲ್ಲೇ ಈ ರೀತಿಯಾಗಿ ಹೋಮ್ ರೆಮಿಡೀಸ್ ಮಾಡಿಕೊಂಡ್ರೆ ಇದರಿಂದ ಯಾವ ಸೈಡ್ ಎಫೆಕ್ಟೂ ಆಗೋದಿಲ್ಲ. ಸೊ ಬೆಲ್ಲವನ್ನು ಈ 1-2 ಸ್ಪೂನಷ್ಟು ತುರ್ಕೊಂಡಿದ್ದಾದಮೇಲೆ ವೀಕ್ಷಕರೇ, ನಾನಿಲ್ಲಿ ಒಂದು ಸ್ಪೂನಷ್ಟು ಕೋಲ್ಗೇಟ್, ಹೌದು ಟೂತ್ ಪೇಸ್ಟ್, ಇದನ್ನು ಬರೀ ನಾವು ಹಲ್ಲುಜ್ಜೋದಕ್ಕೆ ಇಲ್ಲದೆ ನಮ್ಮ ಸ್ಕಿನ್ಗೆ ಕೂಡ ಯೂಸ್ ಮಾಡ್ಕೊಳ್ಬೋದು. ಇದರಲ್ಲಿರ್ತಕ್ಕಂಥ ಆ್ಯಂಟಿ ಆಕ್ಸಿಡೆಂಟ್ ಹಾಗೂ ಇದರಲ್ಲಿರ್ತಕ್ಕಂಥ ಹರ್ಬ್ಸು ಮುಖದಲ್ಲಿ ಇರ್ತಕ್ಕಂಥ ಓಪನ್ ಪೋರ್ಸ್ನಲ್ಲಿ ಇರ್ತಕ್ಕಂಥ ಆ ಒಂದು ಹೊಲಸನ್ನು ತೆಗೆಯೋಕ್ಕೆ ಹೆಲ್ಪ್ ಮಾಡುತ್ತೆ. ಜೊತೆಗೆ ಸ್ಕಿನ್ನ ಯಾರ ಸ್ಕಿನ್ ತುಂಬ ಡ್ರೈ ಆಗಿದೆಯಲ್ಲ, ಸೊ ಅದನ್ನು ಕೂಡ ಕಡಿಮೆ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಆಮೇಲೆ ವೀಕ್ಷಕರೇ, ಇಲ್ಲಿ ನಾನು ರೋಸ್ ವಾಟರ್ ಅಂದರೆ ಗುಲಾಬ್ ಜಲ್ನ ಹಾಕೋತಾ ಇದ್ದೀನಿ. ಇದು ಅಂತೂ ಒಂದು ನ್ಯಾಚುರಲ್ ಹರ್ಬ್ ಇದೆ ವೀಕ್ಷಕರೇ. ಸ್ಕಿನ್ನ ತುಂಬಾ ಸಾಫ್ಟ್ ಆಗಿ ಇಡೋದಕ್ಕೆ ಹಾಗೂ ಮೃದುವಾದ ಒಂದು ನಮ್ಮ ಸ್ಕಿನ್ ಇರಬೇಕಾದ್ರೆ ನಾವು ರೆಗ್ಯುಲರ್ ಆಗಿ ರೋಸ್ ವಾಟರ್ನ ಯೂಸ್ ಮಾಡ್ಕೊಳ್ಳೇಬೇಕು. ಸೊ ಹಾಗಾಗಿ ಅದನ್ನು ಕೂಡ 1 ಸ್ಪೂನಷ್ಟು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಸೊ ನೋಡಿ, ಭಾಳಷ್ಟು ಸಾವಿರಾರು ಹಣ ಖರ್ಚು ಮಾಡೋ ಬದಲಾಗಿ ಮನೆಯಲ್ಲಿ ಈ ರೀತಿಯಾದ ಮಾಡಿಕೊಂಡ್ರೆ ಇದು ನಮ್ಮ ಸ್ಕಿನ್ ಕೂಡ ಒಳ್ಳೆಯದಾಗಿರುತ್ತೆ ವೀಕ್ಷಕರೇ. ಹಾಗೂ ಇದರಿಂದ ಯಾವುದೂ ಸೈಡ್ ಎಫೆಕ್ಟ್ ಕೂಡ ಆಗೋದಿಲ್ಲ. ಬಹಳಷ್ಟು ಜನರಿಗೆ ಇಂಥ ಒಂದು ಸ್ಕಿನ್ ಪ್ರಾಬ್ಲಮ್ ಈ ಕಾಲದಲ್ಲಿ ಅಂತೂ ಇದ್ದೇ ಇದೆ. ಯಾಕಂದರೆ ನಾವು ಜಾಸ್ತಿ ಪ್ರಮಾಣದಲ್ಲಿ ಪ್ರದೂಷಣದಲ್ಲಿ ತಿರುಗಾಡ್ತೀವಿ, ಹೊರಗಡೆ ಹೋಗ್ತೀವಿ. ಸೊ ಆಯಿಲಿ ಸ್ಕಿನ್ ಇರೋರಿಗಂತೂ ತುಂಬಾ ಪ್ರಾಬ್ಲಮ್ ಆಗುತ್ತೆ. ಎಂಥ ಎಲ್ಲರಿಗೂ ಈ ಒಂದು ಬೆಸ್ಟ್ ರೆಮಿಡಿ. ಸೊ ಆಮೇಲೆ ವೀಕ್ಷಕರೇ, ನಾನೊಂದು ಅರ್ಧ ಸ್ಪೂನಷ್ಟು ಅರಿಶಿಣವನ್ನು ಹಾಕ್ಕೊಂಡಿದ್ದೀನಿ. ಯಾಕಂದರೆ ಅರಿಶಿಣ ನಮ್ಮ ಸ್ಕಿನ್ಗೆ ತುಂಬಾ ಒಳ್ಳೆಯದು. ಸ್ಕಿನ್ ಮೇಲೆ ಇರ್ತಕ್ಕಂಥ ಬ್ಲ್ಯಾಕ್ ಹೆಡ್ಸ್ ಆಗಲಿ ಅಥವಾ ಓಪನ್ ಪೋರ್ಸ್ ಆಗಲಿ ಹಾಗೂ ಈವನ್ ಇದು ಡಾರ್ಕ್ ಸ್ಪಾಟ್ಸ್ ಕ್ಲೀನ್ ಮಾಡೋಕ್ಕೆ ಒಂದು ಬೆಸ್ಟ್ ಆದಂಥ ಇಂಗ್ರೀಡಿಯೆಂಟ್ ಇದೆ ವೀಕ್ಷಕರೇ. ಹಾಗಾಗಿ ನಾನು ಒಂದು ಅರ್ಧ ಸ್ಪೂನಷ್ಟು ಅರಿಶಿಣ, ಆಮೇಲೆ 1 ಸ್ಪೂನಷ್ಟು ಕಡಲೆ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ. ಕಡಲೆ ಹಿಟ್ಟಂತೂ ನಿಮ್ಮೆಲ್ಲರಿಗೂ ಗೊತ್ತಿದೆ, ನ್ಯಾಚುರಲ್ ಗ್ಲೋ ಕೊಡೋಕ್ಕೆ ಹೆಲ್ಪ್ ಮಾಡುತ್ತೆ, ಸ್ಕಿನ್ನ ತುಂಬಾ ಸಾಫ್ಟಾಗಿ ಇಡೋಕ್ಕೆ ಹೆಲ್ಪ್ ಮಾಡುತ್ತೆ. ಆಮೇಲೆ ವೀಕ್ಷಕರೇ, ನಾನಿಲ್ಲಿ ಒಂದು ಅರ್ಧ ಸ್ಪೂನಷ್ಟು ವ್ಯಾಸ್ಲಿನನ್ನು ಹಾಕ್ತಾಯಿದ್ದೀನಿ. ನೋಡಿ, ಈ ಒಂದು ಚಳಿಗಾಲದಲ್ಲಿ ಅಂತೂ ಸ್ಕಿನ್ ತುಂಬಾ ಡ್ರೈ ಆಗುತ್ತೆ. ಎಷ್ಟೇ ನಾವು ಪ್ರಯತ್ನ ಪಟ್ಟರೂ ನಮ್ಮ ಸ್ಕಿನ್ನ ನಾವು ಸರಿಪಡಿಸ್ಕೊಳ್ಳೋದಕ್ಕೆ ಆಗೋದಿಲ್ಲ. ಹಾಗಾಗಿ ವ್ಯಾಸ್ಲಿನ್ನ ಡೈರೆಕ್ಟಾಗಿ ಅಪ್ಲೈ ಮಾಡ್ಕೊಳ್ಳೋ ಬದಲು ಒಂಥರ ಈ ರೀತಿ ಕೂಡ ಅಪ್ಲೈ ಮಾಡ್ಕೊಂಡು ನೋಡಿ, ಸ್ಕಿನ್ ತುಂಬಾ ಸಾಫ್ಟ್ ಆಗುತ್ತೆ ವೀಕ್ಷಕರೇ. ಸ್ಕಿನ್ ಮೇಲೆ ಒಂದು ಹೊಸ ಹೊಳಪು ಬರುತ್ತೆ ಹಾಗೂ ಇದರಿಂದ ನಿಮ್ಮ ಪಿಗ್ಮೆಂಟೇಷನ್ನು, ಡಾರ್ಕ್ ಸ್ಪಾಟು, ಡಾರ್ಕ್ ಸರ್ಕಲ್ಸು ಎಲ್ಲವನ್ನು ಕಡಿಮೆ ಆಗುತ್ತೆ. ಸೊ ನೋಡಿ, ಇವಾಗ ಇದು ನನ್ನ ಕೈ ಮೇಲೆ ನಾನು ಇವಾಗ ನಿಮಗೆ ಅಪ್ಲೈ ಮಾಡಿ ತೋರಿಸ್ತಾ ಇದ್ದೀನಿ. ಸೊ ಈ ಒಂದು ಪ್ಯಾಕ್ನ ನೋಡಿ ಈ ರೀತಿಯಾಗಿ ಸ್ಕಿನ್ ಮೇಲೆ ಎಲ್ಲ ಕಡೆಯೂ ಚೆನ್ನಾಗಿ ಹಚ್ಕೊಂಡು ಒಂದು 5 ನಿಮಿಷ ಮಸಾಜ್ ಕೊಡಬೇಕು ವೀಕ್ಷಕರೇ. ಮಸಾಜ್ ಮಾಡಿದರೆ ಏನಾಗುತ್ತೆ ಅಂದರೆ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಾಗಿ ನರ್ವ್ ಸಿಸ್ಟಮ್ ಆ್ಯಕ್ಟಿವೇಟ್ ಆಗುತ್ತೆ ಮತ್ತು ಒಳ್ಳೆ ರೀತಿಯಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ಆಗೋದ್ರಿಂದ ನಮ್ಮ ಸ್ಕಿನ್ನಲ್ಲಿರ್ತಕ್ಕಂಥ ಸೆಲ್ಸ್ ಆ್ಯಕ್ಟಿವ್ ಆಗಿ ಒಳ್ಳೆ ರೀತಿಯಲ್ಲಿ ಕಾರ್ಯವನ್ನು ಮಾಡುತ್ತವೆ. ಜೊತೆಗೆ ಡೆಡ್ ಸ್ಕಿನ್ನ ರಿಮೂವ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತವೆ. ಹಾಗಾಗಿ ನೋಡಿ, ಒಂದು 5 ನಿಮಿಷಗಳ ಜಾಸ್ತಿ ಗಟ್ಟಿಯಾಗಿಲ್ಲ, ಜಸ್ಟ್ ಸಾಫ್ಟ್ ಈ ರೀತಿಯಾಗಿ ಮಾಡಿಕೊಂಡು ಮಸಾಜ್ ಮಾಡಿಕೊಂಡು ಇದನ್ನು ಒಂದು 10 ನಿಮಿಷಗಳ ಕಾಲ ಹಾಗೆ ಬಿಡಬೇಕು ವೀಕ್ಷಕರೇ. ಬಿಟ್ಟಿದ್ದಾದಮೇಲೆ ವಾಶ್ ಮಾಡ್ಕೊಂಡು ಬರಬೇಕು.
ಇನ್ಸ್ಟೆಂಟಾಗಿ ಯಾವ ರೀತಿಯಾಗಿ ಗ್ಲೋ ಬರುತ್ತೆ ಅಂತ ನಿಮಗೆ ನಾನು ಇವಾಗೇ ಜಸ್ಟ್ ಇದರಲ್ಲೇ ತೋರಿಸ್ಕೊಡ್ತೀನಿ. ಸೊ ನೋಡಿ, ಇವಾಗಿದು 10 ನಿಮಿಷ ಆಗಿದೆ. ನಾನು ಇದನ್ನು ವಾಶ್ ಮಾಡ್ಕೊಂಡು ಬರ್ತೀನಿ ವೀಕ್ಷಕರೇ, ಮತ್ತೆ ನಿಮ್ಮನ್ನು ತೋರಿಸ್ತೀನಿ ಯಾವ ರೀತಿಯಾಗಿ ಇನ್ಸ್ಟೆಂಟ್ ಗ್ಲೋ ಬಂದಿರೋದು ಅಂತ. ಸೊ ನೋಡಬಹುದು ವೀಕ್ಷಕರೇ, ಇಲ್ಲಿ ನಾನು ಯಾವುದೇ ಒಂದು ಕೆಮಿಕಲ್ ಯೂಸ್ ಮಾಡಿಲ್ಲ, ಏನೂ ಇಲ್ಲ. 2 ಕೈಯಲ್ಲಿ ವ್ಯತ್ಯಾಸ ನೀವೇ ಇಲ್ಲಿ ನೋಡ್ಕೋಬಹುದು. ಆ ಕೈಯಲ್ಲಿ ಎಷ್ಟು ಇನ್ನು ಟ್ಯಾನಿಂಗ್ ಇದೆ, ಡೆಡ್ ಸ್ಕಿನ್ ಇದೆ, ಆದರೆ ನಾನು ಈ ಒಂದು ರೆಮಿಡಿ ಅಪ್ಲೈ ಮಾಡಿದ್ದೀನಲ್ವ, ಆ ಒಂದು ಕೈ ನೋಡಿ ಎಷ್ಟು ಹೊಳಿತಾ ಇದೆ, ಎಷ್ಟು ಗ್ಲೋ ಆಗ್ತಾ ಇದೆ, ಮೃದುವಾಗಿ ಆಗಿದೆ ಅಂತ. ಸೊ ಖಂಡಿತವಾಗ್ಲೂ ಇಂಥ ಒಂದು ನ್ಯಾಚುರಲ್ ಆದ ಫೇಸ್ ಪ್ಯಾಕ್ ನೀವು ಕೂಡ ಟ್ರೈ ಮಾಡ್ಕೊಂಡು ನೋಡಿ ವೀಕ್ಷಕರೇ, ನಿಮಗೂ ಕೂಡ ತುಂಬಾ ಹೆಲ್ಪ್ ಮಾಡುತ್ತೆ ಅಂತ ಹೇಳ್ತೀನಿ. ಹಾಗೂ ಇಲ್ಲಿವರೆಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿಯಾದ ನ್ಯಾಚುರಲ್ ರೆಮಿಡೀಸ್ ಹೇರ್ ಬಗ್ಗೆ ಅಥವಾ ಸ್ಕಿನ್ ಬಗ್ಗೆ ನೋಡೋಕ್ಕೆ ನಾನು ಈ ಒಂದು ಚಾನಲಿಂದ ಕನೆಕ್ಟೆಡ್ ಇರಿ. ಮತ್ತೆ ಸಿಗೋಣ ಮುಂದಿನ ವೀಡಿಯೋದಲ್ಲಿ. ಟೇಕ್ ಕೇರ್, ಬಾಯ್ ಬಾಯ್.